ನಮಸ್ಕಾರ ಸ್ನೇಹಿತರೆ. 135ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆದ್ದು ಕರ್ನಾಟಕದಲ್ಲಿ ಸರ್ಕಾರ ಮಾಡಿದಂತಹ ಕಾಂಗ್ರೆಸ್ಗೆ ಈಗ ಸರ್ಕಾರ ಉರುಳೋ ಭೀತಿ ಶುರುವಾಗಿದೆಯಾ? ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಕುರ್ಚಿ ಕಳೆದುಕೊಳ್ಳೋ ಭೀತಿ ಶುರುವಾಗಿದೆಯಾ? ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಷೇತ್ರ ಮತ್ತು ಕೊಡಗು ಮೈಸೂರು ಕ್ಷೇತ್ರಗಳನ್ನು ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ 3 ಬಾರಿ ಸಿದ್ದರಾಮಯ್ಯ ಅವರು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಪ್ರವಾಸ ಮಾಡಿದ್ದಾರೆ. ಈ ನಡುವೆ ಸಿಎಂ ಗರ್ವಭಂಗ ಮಾಡಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಗುಡುಗಿದ್ದಾರೆ. ಇನ್ನು ಮೈಸೂರಿನಲ್ಲಿ ಮತ್ತು ಚಾಮರಾಜನಗರದಲ್ಲಿ ಭಾವನಾತ್ಮಕ ಭಾಷಣ ಮಾಡಿದ್ದಾರೆ ಯತೀಂದ್ರ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು. ನಾನು ನಿಮ್ಗೆ ಬೇಕಾ ಬೇಡವಾ, ನಾನು ಸಿಎಂ ಆಗಿ ಮುಂದುವರಿಬೇಕಾ ಬೇಡವಾ, ಹೀಗೆಲ್ಲ ಪ್ರಶ್ನೆ ಕೇಳಿ ಮತಬೇಟೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ನಿಜಕ್ಕೂ ಕಂಟಕ ಇದೆಯಾ? ಯಾರಿಂದ ಕಂಟಕ ಇದೆ? 2024ರ ಚುನಾವಣಾ ಫಲಿತಾಂಶ ಎಷ್ಟರ ಮಟ್ಟಿಗೆ ಇದರ ಮೇಲೆ ಪ್ರಭಾವ ಬೀರುತ್ತೆ ಎಲ್ಲವನ್ನು ಹೇಳ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೌದು ಸ್ನೇಹಿತರೆ, ಸಿದ್ದರಾಮಯ್ಯ ಅವರು ಚಾಮರಾಜನಗರದಲ್ಲಿ ಎಚ್.ಸಿ. ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ರ ಪರವಾಗಿ ಪ್ರಚಾರ ಮಾಡ್ತಾ ಹೇಳಿದ್ರು, ವರುಣ ಕ್ಷೇತ್ರದಲ್ಲಿ ಈ ಬಾರಿ 60,000ಕ್ಕೂ ಹೆಚ್ಚು ಅಂತರದ ಲೀಡ್ ಕೊಡಬೇಕು. ನಾವು ಚಾಮರಾಜನಗರ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದ್ರೆ ನಮಗೆ ವರುಣದಲ್ಲಿ 60,000ಕ್ಕೂ ಹೆಚ್ಚು ಲೀಡ್ ಬರಬೇಕು. ಇಷ್ಟು ಲೀಡ್ ಕೊಟ್ರೆ ನನ್ನನ್ನ ಯಾರು ಮುಟ್ಟಕ್ಕಾಗಲ್ಲ. ವಿರೋಧಿಗಳು ನಮ್ಮ ಮೇಲೆ ಏನು ಮುಗಿ ಬೀಳ್ತಾ ಇದ್ದಾರೆ, ಅವರ ಟೀಕಾ ಪ್ರಹಾರಗಳನ್ನು ತಪ್ಪಿಸೋದಿಕ್ಕೆ ನೀವು ನಮ್ಮನ್ನ ಈ ಬಾರಿ ವರುಣಾದಲ್ಲಿ ಲೀಡ್ ಕೊಟ್ಟು ಗೆಲ್ಲಿಸಲೇಬೇಕು ಅಂತ ಸಿದ್ದರಾಮಯ್ಯ ಅವರು ಭಾವನಾತ್ಮಕವಾಗಿ ಜನರಿಗೆ ಕೇಳಿದ್ದಾರೆ. ಕಳೆದ ಬಾರಿ ವರುಣಾ ಕ್ಷೇತ್ರದಿಂದ ನಿಂತಹ ಯತೀಂದ್ರ ಅವರು 58,000 ಲೀಡ್ ನಲ್ಲಿ ಗೆದ್ದಿದ್ರು. ಆದ್ರೆ 2019ರ ಲೋಕಸಭಾ ಎಲೆಕ್ಷನ್ ನಲ್ಲಿ ವರುಣಾದಲ್ಲಿ ನಮ್ಗೆ ಸಿಕ್ಕಿದ್ದು ಕೇವಲ 9,000 ಲೀಡ್ ಮಾತ್ರ. ಧ್ರುವ ನಾರಾಯಣ್ ಅವರು ಸೋತಿದ್ದು 1,500 ಮತಗಳ ಅಂತರದಲ್ಲಿ. ಇನ್ನೊಂದು 3,000 ಲೀಡ್ ಕೊಟ್ಬಿಟ್ಟಿದ್ರೆ ಧ್ರುವ ನಾರಾಯಣ್ ಅವರು 2019ರಲ್ಲಿ MP ಆಗಿ ಸೆಲೆಕ್ಟ್ ಆಗ್ಬಿಡ್ತಾ ಇದ್ರು. ಈ ಬಾರಿ ಆ ತಪ್ಪು ಮಾಡಬೇಡಿ. ನನಗೆ ಈ ಕ್ಷೇತ್ರದಲ್ಲಿ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಾ, ಈಗ ಅದಕ್ಕಿಂತ ಹೆಚ್ಚಿಗೆ ಲೀಡ್ ಕೊಡಬೇಕು. ಕಡಿಮೆ ಅಂದ್ರೂ 60,000ಕ್ಕಿಂತ ಹೆಚ್ಚಿಗೆ ಲೀಡ್ ವರುಣಾದಲ್ಲಿ ಬರಬೇಕು. ಹಾಗಾದ್ರೆ ಮಾತ್ರ ಯಾರು ನನ್ನ ಮುಟ್ಟಕ್ಕಾಗಲ್ಲ ಅಂತ ಒತ್ತಿ ಹೇಳ್ತಾರೆ ಸಿದ್ದರಾಮಯ್ಯ. ಅಂದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಎಲೆಕ್ಷನ್ ಆದ ನಂತರ ಕಂಟಕ ಇದೆಯಾ? ಅಕಸ್ಮಾತ್ ಏನಾದ್ರು ಚಾಮರಾಜನಗರ ಮತ್ತು ಮೈಸೂರು ಕೊಡಗು ಕ್ಷೇತ್ರಗಳನ್ನು ಕಾಂಗ್ರೆಸ್ ಏನಾದ್ರು ಕಳ್ಕೊಂಡ್ರೆ ನಿಜಕ್ಕೂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಎದುರಾಗಿದೆ. ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಆಶಾಕಿರಣವಾಗಿ ಕಂಡಿರೋ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಕರ್ನಾಟಕ ಮಾತ್ರ. ಕರ್ನಾಟಕದಿಂದಲೇ ಅವರು ಜಾಸ್ತಿ ಕ್ಷೇತ್ರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಡಿಮೆ ಅಂದ್ರು 15ಕ್ಕೂ ಹೆಚ್ಚು ಕ್ಷೇತ್ರಗಳು ಕರ್ನಾಟಕದಿಂದ ಕಾಂಗ್ರೆಸ್ ಗೆಲ್ಲಲೇಬೇಕಾದ ಅನಿವಾರ್ಯಕ್ಕೆ ಬಿದ್ದಿದೆ. ಹಾಗಾಗಿ ಮೊನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ ಡೆಲ್ಲಿನಲ್ಲಿ. ಯಾರ್ಯಾರು ಸಚಿವರು ತಮ್ಮ ಪುತ್ರ ಪುತ್ರಿಯರಿಗೆ ಹಠ ಹಿಡಿದು ಟಿಕೆಟ್ ಕೊಡಿಸಿದ್ದಾರೆ ಅವರೆಲ್ಲ ಗೆಲ್ಲಿಸ್ಕೊಂಡು ಬರ್ಲೇಬೇಕು, ಇಲ್ಲ ಅಂದ್ರೆ ಅವರ ತಲೆದಂಡ ಫಿಕ್ಸ್ ಅಂತ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಸಹ ಕೊಟ್ಟಿದೆ. ಸಿದ್ದರಾಮಯ್ಯ ಅವರಿಗೂ ಹೈಕಮಾಂಡ್ ಸೂಚ್ಯವಾಗಿ ತಿಳಿಸಿದೆಯಂತೆ, ಚಾಮರಾಜನಗರ ಮತ್ತು ಮೈಸೂರು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ. ಈ ಎಲ್ಲದರ ಪರಿಣಾಮವಾಗಿ ಈಗ ಸಿದ್ದರಾಮಯ್ಯ ಅವರು ಎಮೋಷನಲ್ಲಿ ಜನರನ್ನ ಟಚ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನಾನು ನಿಮ್ಗೆ ಬೇಕೋ ಬೇಡವೋ, ನಾನು ಮುಂದುವರಿಬೇಕೋ ಬೇಡವೋ, ನಾನು ಕೊಡೋ ಯೋಜನೆಗಳು ಮುಂದುವರಿಬೇಕೋ ಬೇಡವೋ ಅನ್ನೋ ಎಲ್ಲ ಪ್ರಶ್ನೆಗಳನ್ನು ಕೇಳೋ ಮೂಲಕ ಜನರ ವೋಟ್ ಅನ್ನು ಸೆಳೆಯುವಲ್ಲಿ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ ಅನ್ನೋದು ಎಲೆಕ್ಷನ್ ನಂತರ ಗೊತ್ತಾಗಲಿದೆ. ಸ್ನೇಹಿತರೆ, ಚಾಮರಾಜನಗರ MP ಕ್ಷೇತ್ರದಲ್ಲಿ ವರುಣಾ ಕ್ಷೇತ್ರನೂ ಬರುತ್ತೆ. ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಬಹಳ ಕಡಿಮೆ ಮಾರ್ಜಿನ್ ನಲ್ಲಿ ಈ ಕ್ಷೇತ್ರನ ಗೆದ್ಕೊಂಡಿದ್ರು ಬಿಜೆಪಿಯಿಂದ. ಧ್ರುವ ನಾರಾಯಣ್ ಅವರು ನಿಂತಿದ್ರು, ಒಳ್ಳೆ ಫೈಟ್ ಸಹ ಕೊಟ್ಟಿದ್ರು. ಕಾಂಗ್ರೆಸ್ ಗೆಲ್ಲಬಹುದಾದ ಕ್ಷೇತ್ರಗಳ ಪಟ್ಟಿನಲ್ಲಿ ಚಾಮರಾಜನಗರ ಮೊದಲು ಬರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಪದೇ ಪದೇ ಚಾಮರಾಜನಗರಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ. ತಮ್ಮದೇ ಕ್ಷೇತ್ರ ವರುಣಾ ಸಹ ಇಲ್ಲಿ ಬರೋದ್ರಿಂದ ಇದನ್ನು ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯ ಅವರು ಸ್ವೀಕರಿಸಿದ್ದಾರೆ. ಆದ್ರೆ ರಿಸಲ್ಟ್ ಯಾವ ತರ ಬರುತ್ತೆ ಕಾದು ನೋಡ್ಬೇಕು. ಯಾಕಂದ್ರೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ವೋಟಿಂಗ್ ಆಗೋ ಪ್ಯಾಟರ್ನೇ ಬೇರೆ, ಲೋಕಸಭಾ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಆಗೋ ಪ್ಯಾಟರ್ನೇ ಬೇರೆ. ನೀವೇ ಯೋಚನೆ ಮಾಡಿ, 68,000 ಲೀಡ್ ಕೊಟ್ಟಿದ್ದಂತಹ ವರುಣಾ ಕ್ಷೇತ್ರ ಅದೇ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 9,000 ಲೀಡ್ ಮಾತ್ರ ಕಾಂಗ್ರೆಸ್ಗೆ ಕೊಡುತ್ತೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ರಾಜ್ಯ ಅಂತ ಬಂದಾಗ್ಲೇ ಬೇರೆ ಬೇರೆ ಸಮಸ್ಯೆಗಳಿರ್ತವೆ, ರಾಷ್ಟ್ರ ಅಂತ ಬಂದಾಗ್ಲೇ ಬೇರೆ ತರ ಭಾವನೆಗಳಿರ್ತವೆ. ಅದೇ ತರ ಜನ ವೋಟ್ ಮಾಡ್ತಾರೆ ಕೂಡ, ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತು. ಹಾಗಾಗಿ ಈಗ ಭಾವನಾತ್ಮಕ ಕಾರ್ಡ್ ಅನ್ನು ಪ್ಲೇ ಮಾಡ್ತಾ ಇದ್ದಾರಾ? ಇವತ್ತು ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿಯಾಗಲಿದ್ದಾರೆ. ಅದೇ ಸಂದರ್ಭದಲ್ಲಿ ಪಕ್ಷಕ್ಕೆ ಬಂದು ಬಿಡಿ ಅನ್ನೋ ಆಹ್ವಾನವನ್ನು ಸಹ ಕೊಡಲಿದ್ದಾರೆ. ಈ ಹಿಂದೆ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು.
ವಯಸ್ಸಾಗಿದೆ ಅನ್ನೋ ಕಾರಣ ಕೊಟ್ಟು ಶ್ರೀನಿವಾಸ್ ಪ್ರಸಾದ್ ಅವರನ್ನು ಸಚಿವ ಸಂಪುಟದಿಂದ ಕಿತ್ತು ಹಾಕಲಾಯಿತು. ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಗೆ ಬಂದು ಬಿಜೆಪಿ ಟಿಕೆಟ್ ತಗೊಂಡು ಚಾಮರಾಜನಗರದಲ್ಲಿ ಧ್ರುವನಾರಾಯಣ್ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ರು. ಈಗ ನೋಡಿ ಸಿದ್ದರಾಮಯ್ಯ ಅವರಿಗೆ ಅದೇ ಶ್ರೀನಿವಾಸ್ ಪ್ರಸಾದ್ ಅವರ ಅನಿವಾರ್ಯತೆ ಎದುರಾಗಿದೆ. ಈಗ ಅದೇ ಸಮಯಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಸಹ ಬಾಲರಾಜು ಅವರಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ ಚಾಮರಾಜನಗರ ಕ್ಷೇತ್ರದಿಂದ, ನನ್ನನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋ ಮುನಿಸಿನಲ್ಲಿದ್ದಾರೆ. ಈಗ ಅದನ್ನು ಉಪಯೋಗಿಸಿಕೊಂಡು ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬದ ಒಬ್ಬೊಬ್ಬರೇ ಸದಸ್ಯರನ್ನು ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ವೋಟ್ ಆಗಿ ಎಷ್ಟರ ಮಟ್ಟಿಗೆ ಕನ್ವರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಚಾಮರಾಜನಗರ ಚುನಾವಣೆಯ ಫಲಿತಾಂಶ ಡಿಪೆಂಡ್ ಆಗಿರುತ್ತೆ. ಯಾಕೆ ಅಂದ್ರೆ ಇದು ರಾಷ್ಟ್ರಕ್ಕಾಗಿ ನಡೆಯೋ ಚುನಾವಣೆಯಾಗಿದೆ, ಕೇಂದ್ರದ ಸರ್ಕಾರ ಸೆಲೆಕ್ಟ್ ಮಾಡೋದಕ್ಕಾಗಿ ನಡೆಯೋ ಚುನಾವಣೆಯಾಗಿದೆ. ಇಲ್ಲಿ ಮೋದಿ ಫ್ಯಾಕ್ಟರ್ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ವರ್ಣಾದಲ್ಲಿ ನಡೆದ ಸಭೆಯಲ್ಲಿ ನಂಬರ್ಸ್ ನ ಮುಂದಿಟ್ಟು ಜನರಿಗೆ ಮನವರಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾವು ವಿಧಾನಸಭಾ ಚುನಾವಣೆ ನಡಿಬೇಕಾದ್ರೆ ಜಾಸ್ತಿ ತಗೋತೀವಿ, ಮಾರ್ಜಿನು ಲೀಡ್ ಜಾಸ್ತಿ ಬರುತ್ತೆ. ಆದ್ರೆ ಅದೇ ಲೋಕಸಭಾ ಚುನಾವಣೆ ನಡಿಬೇಕಾದ್ರೆ ಹಿಂದೆ ಬಿದ್ದು ಬಿಡ್ತೀವಿ. 1,500, 2,000, 5,000, 10,000 ಬರೀ ಇಷ್ಟೇ ಬರುತ್ತೆ ಲೀಡು. ಹಿಂಗಾದ್ರೆ ನಮ್ಮ ಅಭ್ಯರ್ಥಿ ಗೆಲ್ಲೋದಿಲ್ಲ ಅಂತ ಜನರಿಗೆ ನಂಬರ್ಸ್ ಹೇಳಿ ಮನವರಿಕೆ ಮಾಡೋ ಎಲ್ಲ ಪ್ರಯತ್ನಗಳನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ, ಅದರಲ್ಲೂ ಚಾಮರಾಜನಗರ ಮತ್ತು ಕೊಡಗು ಮೈಸೂರು ಅವಳಿ ಕ್ಷೇತ್ರಗಳ ಚುನಾವಣೆ ಸಿದ್ದರಾಮಯ್ಯ ಅವರಿಗೆ ಅಗ್ನಿ ಪರೀಕ್ಷೆಯಾಗಿದೆ. ತಾವೇ ಮುಖ್ಯಮಂತ್ರಿಯಾಗಿದ್ದು ತಮ್ಮದೇ ತವರು ಕ್ಷೇತ್ರದಲ್ಲಿ ಸೋತ್ರೆ, ಕಾಂಗ್ರೆಸ್ ಸೋತ್ರೆ ಅದು ನಿಜಕ್ಕೂ ಸಿದ್ದರಾಮಯ್ಯ ಅವರ ಇಮೇಜ್ಗೆ ಧಕ್ಕೆ ತರುತ್ತೆ. ಅವರ ಕುರ್ಚಿನೂ ಅಲುಗಾಡ್ತಾ ಇರೋದ್ರ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಇಲ್ಲಿ ಬಿಜೆಪಿಯವರು ಟೀಕೆ ಟಿಪ್ಪಣಿ ಮಾಡೋದು ಒತ್ತಟ್ಟಿಗಿರ್ಲಿ, ಸ್ವತಃ ಕಾಂಗ್ರೆಸ್ಸಿಗರೇ ಬೆರಳು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮದೇ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಆಗ್ಲಿಲ್ಲ ನಿಮಗೆ, ಇಲ್ಲಿ ನೈತಿಕತೆಯ ಪ್ರಶ್ನೆ ಬರುತ್ತೆ, ವಿಶ್ವಾಸಾರ್ಹತೆಯ ಪ್ರಶ್ನೆ ಸಹ ಬರುತ್ತೆ, ಮೇಲಾಗಿ ನಾಯಕತ್ವದ ಪ್ರಶ್ನೆ ಬಂದೇ ಬರುತ್ತೆ. ಸಿದ್ದರಾಮಯ್ಯ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗ ಅವರನ್ನು ಬೆಂಬಲಿಸ್ತಾ ಇರೋ ಶಾಸಕರು ಸಹ ಮುಂದೆ ಕೇಳಬಹುದು, ನಿಮ್ಮದೇ ಕ್ಷೇತ್ರದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ ಬಹಳ ಕಡಿಮೆಯಾಗಿದೆ ಅಂತ. ಈ ಎಲ್ಲ ಅಪಾಯಗಳ ಮುನ್ಸೂಚನೆಯನ್ನು ಸಿದ್ದರಾಮಯ್ಯ ಅವರು ಈಗಲೇ ಗ್ರಾಸ್ಪ್ ಮಾಡ್ತಾ ಇದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹ ಅಬ್ಬರಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಕೈ ಮೇಲಾಗಿದೆ. ಆಡಳಿತಾತ್ಮಕ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಕೈ ಕಟ್ಟಿದಂತಾಗಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಫ್ರಸ್ಟ್ರೇಷನ್ ನ ಹೊರಗಾಕೋದಕ್ಕೆ ಮೊನ್ನೆ ಸಹ ಜಾತಿ ಗಣತಿ ವರದಿ ಅಕ್ಸೆಪ್ಟ್ ಆಗಿರೋದು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಅದರ ವಿರುದ್ಧ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮನ್ನು ತಾವು ಅಹಿಂದ ನಾಯಕ ಅಂತ ಮತ್ತೊಮ್ಮೆ ಸಾಬೀತು ಮಾಡೋದಕ್ಕೆ ಪ್ರಯತ್ನಗಳನ್ನು ನಡೆಸೇ ಇದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹ ನಾನು ಈ ಬಾರಿ ಒಕ್ಕಲಿಗ ಸಮಾಜಕ್ಕೆ 8 ಟಿಕೆಟ್ ಗಳನ್ನ ಕೊಡಿಸಿದ್ದೇನೆ ಅನ್ನೋ ಮೂಲಕ ಮತ್ತೊಮ್ಮೆ ನಾನು ಸಿಎಂ ಕುರ್ಚಿಯ ದಾವೇದಾರ ಅನ್ನೋ ಎಲ್ಲ ಮುನ್ಸೂಚನೆಗಳನ್ನು, ಮುನ್ನೆಚ್ಚರಿಕೆಗಳನ್ನು ಈಗಿನಿಂದಲೇ ಕೊಡೋದಕ್ಕೆ ಮತ್ತೆ ಶುರು ಮಾಡಿದ್ದಾರೆ. ಜೋಡೆತ್ತುಗಳಾಗಿ ಕಾಂಗ್ರೆಸ್ನ ಗಾಡಿಯನ್ನು ಎಳೆಯಬೇಕಾಗಿದ್ದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಪರಸ್ಪರ ವಿರುದ್ಧ ದಿಕ್ಕಿಗೆ ಗಾಡಿನ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ನಿಜಕ್ಕೂ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಉಂಟು ಮಾಡಿರೋದಂತೂ ಸಹಜ. ಸ್ನೇಹಿತರೆ, ಇದಿಷ್ಟು ಸಿದ್ದರಾಮಯ್ಯ ಅವರು ವರ್ಣ ಕ್ಷೇತ್ರದಲ್ಲಿ ಭಾವನಾತ್ಮಕವಾಗಿ ಮಾತಾಡಿರೋದು. ನನ್ನನ್ನು ಈ ಬಾರಿ ಮೈಸೂರು, ಕೊಡಗು ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಗೆಲ್ಲಿಸಲೇಬೇಕು ಅಂತ ಮನವಿ ಮಾಡ್ತಾ ಇರೋದು. ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹ ಒಕ್ಕಲಿಗ ನಾಯಕ, ನಾನು ಒಕ್ಕಲಿಗ ಮುಖಂಡರಿಗೆ ಈ ಬಾರಿ ಜಾಸ್ತಿ ಟಿಕೆಟ್ ಕೊಡಿಸಿದ್ದೇನೆ ಅನ್ನುವ ಮೂಲಕ ಸಿಎಂ ಕುರ್ಚಿ ಮೇಲೆ ಮತ್ತೆ ಟವಲ್ ಹಾಕಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.